ಅಲ್ಲ ನಿಮ್ಮನ್ನ ಆಲ್ಮೋಸ್ಟ್ ಎಲ್ಲ ರಾಜಕಾರಣ ಗುರು ಸ್ಥಾನದಲ್ಲೇ ನೋಡ್ತಾರೆ ಬಿಡಿ. ನಿಮ್ಮನ್ನ ಗುರು ಸ್ಥಾನದಲ್ಲೇ ಇಟ್ಟಿದ್ದಾರೆ, ಅದರಲ್ಲೇನಿಲ್ಲ. ಈಗ ನಾನು ಇನ್ನೊಂದು ಸೇಕ್ ಆಫ್ ಇಂಟ್ರೆಸ್ಟಲ್ಲಿ ಕೇಳ್ತಾ ಇದ್ದೀನಿ. ನೀವೀಗ ಡಿ ಕೆ ಶಿವಕುಮಾರ್ ಅವರು ಮಗ ಇದ್ದ ಹಾಗೆ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ ಅಂತ ಹೇಳ್ತಾ ಇದ್ರಿ. ಸಿದ್ದರಾಮಯ್ಯ ಅವರು ಈ ರೀತಿ ಎಲ್ಲ ವಿಪ್ಲವಗಳು ಆದ ನಂತರ ಯಾವಾಗಾದರೂ ಸಿದ್ದರಾಮಯ್ಯ ಅವರು ನೀವು ಭೇಟಿ ಆದ್ರಾ? ಇಲ್ಲ ಈ ಬಗ್ಗೆ ಮಾತಾಡಿದ್ರಾ? ಇನ್ ಕೇಸ್ ಭೇಟಿ ಆದರೆ ಮಾತಾಡ್ತೀರಾ? ಇಲ್ಲ ನನಗೆ ಏನಾಯ್ತು ಅಂತಂದರೆ ಹಾಂ 2006ರಲ್ಲಿ ನಮ್ಮ ಮನೆಗೆ ಬರೋರು. ಹಾಂ ನನ್ನ ದೊಡ್ಡ ಮೊಮ್ಮಗನ ಹುಟ್ಟಿದ ಬಗ್ಗೆ ಹಾಂ ಯಾರೂ ಬರೋಕ್ಕಾಗಲಿಲ್ಲ. ನನ್ನ ದೊಡ್ಡ ಮೊಮ್ಮಗನ ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಇವತ್ತು ನಮ್ಮ ಸಿದ್ದರಾಮಯ್ಯನ ಆಶೀರ್ವಾದವೋ ದೇವ ಕೃಪೆಯೋ ನಮ್ಮ ತಂದೆ ತಾಯಿ ಆಶೀರ್ವಾದ ಅಥವಾ ಎಲ್ಲ ಒಟ್ಟಿಗೆ ಸೇರಿದೆ ಅಂದ್ಕೊಳ್ಳಿ. ಹಾಂ ನಮ್ಮ ದೊಡ್ಡ ಮಗ ಅಂತೂ ನನ್ನ ದೊಡ್ಡ ಮೊಮ್ಮಗ ಸ್ಕಂದ ಅಂತ ಪ್ರಣವ ಸ್ಕಂದ ಅಂತ ಹೇಳಿ, ಸ್ಕಂದ. ನನ್ನ ಮಗಳು ಬುದ್ಧುವಂತೆ. ಹ್ಞೂ ಸಿದ್ದರಾಮಯ್ಯವರು ಬಂದರು, ಆಗಿನ್ನೂ ಆಗ್ತಾನೆ ಹುಟ್ಟಿದ ಮಗು, ಮೊದಲು ಹುಟ್ಟಿದಪ್ಪ ಆಶೀರ್ವಾದ ಮಾಡಿದ್ರು. NPS ಸ್ಕೂಲಲ್ಲಿ ಓದ್ತಾನೆ, NPS ಅಲ್ಲಿ ಓದ್ತಾನೆ. ಶಿವಕುಮಾರ್ ಸಾಯಂದೇ ಓದ್ತಾ ಇರೋನು ಅಲ್ಲಿ ಸೇರ್ಕೊಂಡಿದ್ದಾನೆ, ಓದ್ತಾ ಇದ್ದಾನೆ, ಚೆನ್ನಾಗಿ ಓದ್ತಾನೆ, ವಿದ್ಯಾವಂತ. ಅವರ ಮಾವ ನಮ್ಮ ಮಗ ಇದ್ದಾನೆ ಶಂಕರ್ ಗುವ, ನನ್ನ ಮಗಳು ಡಾಕ್ಟ್ರು, ಮೇಘಲಾ ಡಾಕ್ಟ್ರು. ಅವರ ಮಾವಂದು ಅವ್ರ ತಾಯಿ ಹಾದಿ ಹಿಡ್ಕೊಂಡು ಹೋಗ್ತಾನೆ ಅಂತ ಗ್ಯಾರಂಟಿ ಹೇಳಬಲ್ಲೆ. 2006ಕ್ಕೆ ಮುಂಚೆ ನಮ್ಮ ಮನೆಗೆ ಬರೋರು, 2006ರಲ್ಲೂ ಬರೋರು. ಆಮೇಲೆ ಏನಾಯಿತು ಗೊತ್ತಿಲ್ಲ. ನಮ್ಮ ಮಗಳಿಗೆ ಮದುವೆ ಕರೆದೇ ಬರಲಿಲ್ಲ, ನಮ್ಮ ಮಗನ ಮದುವೆ ಕರೆದೇ ಬರಲಿಲ್ಲ. ಇನ್ನೊಬ್ಬಳು ಮಗಳನ್ನ ದತ್ತು ತೊಗೊಂಡಿದ್ದೆ, ಅವಳು ಮದುವೆ ಕರೆದೆ, ಅಲ್ಲಿಗೂ ಬರಲಿಲ್ಲ. ಬರ್ತೀನಿ ಅಂತ ಹೇಳಿದ್ರು, 11 ಗಂಟೆ ಬರೋದನ್ನು ಕಾದಿದ್ದೆ, ಬರಲಿಲ್ಲ. ಏನು ಕೊಪ್ಪು ನಂಗೆ ಗೊತ್ತಿಲ್ಲ. ಎಲ್ಲರೂ ಇಲ್ಲಿ ಚೆನ್ನಾಗಿರಲಿ ಅಷ್ಟೇ. ಅವರು ನನ್ನ ಸಂಪರ್ಕದಲ್ಲಿ ಇಲ್ಲ. ಅವರು ನನ್ನ ಮನೆ ಕೂಡ ಕರೆಯೋಕ್ಕೆ ಹೋಗಿದ್ದೆ ಅವ್ರನ್ನ, ನಮ್ಮ ಮಕ್ಕಳು ಮುಂಜಿಗೆ ಲಾಸ್ಟ್ ಇಯರ್. ಆಗಲೂ ಬರ್ತೀನಿ ಅಂತ ಹೇಳಿದ್ರು, ನಮಗೇನು ಅವಮಾನ ಮಾಡಲಿಲ್ಲ. ಬರ್ತೀನಿ ಬರಲಿಲ್ಲ ಅವರು. ಯಾಕೆ ಬರಲೋ ಗೊತ್ತಿಲ್ಲ, ಮನಸ್ಸಲ್ಲಿ ಇರ್ಬೋದು. ನಾವು ಶಿವಕುಮಾರ್ ಹತ್ರ ಇದ್ದೀವಿ ಅಂತ ಹೇಳಿ ಯಾರುವೆ ಅದೇನಾರು ಒಂದು ಸಬ್ಜೆಕ್ಟ್ ಇದ್ದರೆ ನಮ್ಗೆ ಹೆಂಗೆ ಗೊತ್ತಾಗುತ್ತೆ. ಅಲ್ಲಿ ಎಲ್ಲರೂ ಇರಲಿ, ನಾಡಿನ ಮುಖ್ಯಮಂತ್ರಿಗಳು ಚೆನ್ನಾಗಿರಲಿ ಅಷ್ಟೇ. ಹೊಸ ವರ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಹೇಗಿದೆ? ಈಗ ನೋಡಿ ಏನಾಗಿದೆ ಅಂತಂದರೆ, ಅವರು ಅನುರಾಧ ನಕ್ಷತ್ರ ಅಂತ ಹೇಳ್ತಾರೆ, ಮೋದಿದು ಅವ್ರದ್ದು ಅನುರಾಧ ನಕ್ಷತ್ರ ಅಂತ ಹೇಳ್ತಾರೆ. ಅನುರಾಧ ನಕ್ಷತ್ರ ತಗೊಂಡ್ರೆ ನಿಮಗೆ ವೃಶ್ಚಿಕ ರಾಶಿ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ, ಪಂಚಮದಲ್ಲಿ ಶನಿ ಇದ್ದಾನೆ. ಪಂಚಮ ಶನಿ ನಾಡು ದೇಶ ಬಿಟ್ಟು ಓಡಿಸ್ತಾನೆ ಅಂತ ಹೇಳ್ತಾರೆ. ಕೊಟ್ಟ ಸ್ಥಾನಮಾನವನ್ನು ಕಿತ್ಕೊಂಡ್ಬಿಡ್ತಾನೆ ಅಂತ ಹೇಳ್ತಾರೆ. ನಾನು ಕೂತರು ಅಷ್ಟೇ, ನೀವು ಕೂತರು ಅಷ್ಟೇ, ಸಿದ್ದರಾಮಯ್ಯ ಕೂತರು ಅಷ್ಟೇ. ಪಂಚಮ ಶನಿ ಬಂದಾಗ ಆ ಸ್ಥಾನವನ್ನು ಬಿಡುಗಡೆ ಮಾಡಿಬಿಡ್ತಾನೆ ಅಂತ ಹೇಳ್ತಾನೆ. ನಿಜವಾಗಿದ್ದರೆ ಸ್ಥಾನ ಬಿಡುಗಡೆ ಆಗುತ್ತೆ 2026ರಲ್ಲಿ ಖಂಡಿತ ಬಿಡುಗಡೆ ಆಗುತ್ತೆ. ಅವರು ಹೋಗಬೇಕು ನನ್ನೇನು ಆಸೆ ಇಲ್ಲ, ನನ್ನ ಪ್ರಾರ್ಥನೆಯೂ ಇಲ್ಲ. ನೀವು ಗ್ರಹಗತಿ ಹೇಳ್ತಾ ಇದ್ದೀರಿ ಬಿಡಿ. ಅಷ್ಟೇ, ಗ್ರಹಗತಿ ಮಾತ್ರ ಹೇಳ್ತೀರಿ ಅಷ್ಟೇ. ಸೊ ಹಾಗಿದ್ರೆ 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿಯುವ ಸಂಭವ ಇಲ್ಲ ಸಿದ್ದರಾಮಯ್ಯ ಅವರಿಗೆ? ನಾನು ಆ ಸಬ್ಜೆಕ್ಟ್ಗೆ ಹೋಗೋದಿಲ್ಲ. ಯಾಕೆಂದರೆ ಯಾವತ್ತೂ ಒಂದು ದಿವಸ ಅವರು ಏನೂ ಆಗಿರಲಿಲ್ಲ, ಎಲೆಕ್ಷನ್ ಮುಗಿಸ್ಕೊಂಡು ಹೋದರು. ನಾನು ನಮ್ಮ ಶ್ರೀರಂಗಪಟ್ಟಣದ ಭಾನುಪ್ರಕಾಶ್ ಅವ್ರ ಮನೆಗೆ ಹೋದ್ವಿ, ಅಲ್ಲಿ ಮೈಸೂರಲ್ಲಿ ಮನೇಲಿದ್ದರು. ಮನೆಗೆ ಹೋದ್ವಿ, ಕರೆಸಿ ಕೂರಿಸಿ ಒಂದು ಲೋಟ ಹಾಲು ಕೊಟ್ಟಿದ್ದಾರೆ. ಒಂದು ಲೋಟ ಹಾಲು ನೀರು ಕೊಟ್ಟ ಮೇಲೆ ಅವ್ರು ನಾವು ಕುಡಿದಿದ್ದೀವಿ. ಅವ್ರು ಕೆಟ್ಟದನ್ನು ನಾವು ಬಯಸಬಾರ್ದು. ನಾನು ಬಯಸಲ್ಲ. ಅಲ್ಲ, ನೀವು ಯಾರಿಗೂ ಕೆಟ್ಟದನ್ನು ಬಯಸ್ತಾ ಇಲ್ಲ. ಜ್ಯೋತಿಷ್ಯ ಏನು ಹೇಳುತ್ತೆ ಅಂತ ಪ್ರಾರ್ಥನೆ ಅವನಾಗಬೇಕು ಅಂತ. ಆದರೆ ನನ್ನ ಪ್ರಾರ್ಥನೆಯನ್ನು ಬಿಟ್ಬಿಡಿ, ಪ್ರಾರ್ಥನೆ ಫಲಿಸ್ಬೋದು, ಫಲಿಸದೇ ಇರ್ಬೋದು. ಅದರ ಜಾತಕದಲ್ಲಿ ಮಾತ್ರ ಅವನು ಮುಖ್ಯಮಂತ್ರಿ ಆಗತಕ್ಕದ್ದು ಶತಸಿದ್ಧ. ಅದನ್ನು ಯಾರೂ ತಪ್ಪಿಸೋಕ್ಕಾಗಲ್ಲ. ಶಿವಕುಮಾರ್ ಅವರು ನಮಗೇನಪ್ಪ ಅಂದರೆ, ನೀವೇನು ಮುಖ್ಯಮಂತ್ರಿ ಸ್ಥಾನ ಸಂಪಾದನೆ ಮಾಡ್ಕೋತೀರಾ ಅದು ಉಳಿಸ್ಕೋಬೇಕಲ್ಲ. ಇನ್ನು 1 ವರ್ಷದಲ್ಲಿ ಏನು ಮಾಡತ್ತೀರ? ಏನು ಮಾಡೋಕ್ಕಾಗತ್ತೆ? ನೀವು ಇನ್ನೊಂದು ಟರ್ಮೇ ಗೆದ್ದು ಬಂದು ಜನ ಮನಸ್ಸು ಉಳಿದು ಇತಿಹಾಸವನ್ನು ಬರೀಬೇಕು ಅಲ್ವೇ? ಇತಿಹಾಸ ಸೇರ್ಕೊಂಡ್ಬಿಡ್ಬೇಕು. ಆ ರೀತಿ ಯೋಗವೂ ಇದೆ ಅವರಿಗೆ, ಇದೆ. ಡಿ ಕೆ ಶಿವಕುಮಾರ್ ಅವರಿಗೆ. ನಾನು ಹೇಳ್ತೀನಿ ಕೇಳಿ, ಶನಿ ತುಂಬ ಚೆನ್ನಾಗಿದ್ದಾನೆ ಅವನಿಗೆ. ಅವನು ಸನ್ಯಾಸಿನೇ ಆಗೋದವನು. ಸನ್ಯಾಸಿ ತ್ಯಾಗದ ಬುದ್ಧಿ ಬಂದ್ಬಿಡುತ್ತೆ. ಈಗಲೇ ವೈರಾಗ್ಯದ ಮಾತಾಡ್ತಿದ್ದಾರೆ ಅವಾಗ ಇವಾಗ. ಅವನು ಕೂತ್ಕೊಂಡ್ರೆ ಅವರು ಕೂಡ ಅವರ ಮಠದ ಸ್ವಾಮಿಗಳಿದ್ದಂಗೆ ಇರ್ಬೋದು ಬೇಕಾದ್ರೆ. ಅಷ್ಟು ಅವನಿಗೆ ತ್ಯಾಗ ಬುದ್ಧಿ ಇದೆ. ತ್ಯಾಗತೆ ಅಂದರೆ ಬೇಕೇ ಬೇಕು, ಆಸೆ ಪಾಸೆ ಎಲ್ಲ ಏನೂ ಇಲ್ಲ, ಅವೆಲ್ಲ ಏನೂ ಇಲ್ಲ. ಎಲ್ಲ ಸುಳ್ಳು ಮಾತು, ನಾನೆಲ್ಲ ಒಪ್ಪಲ್ಲ. ಏನೋ ಈ ಎಲೆಕ್ಷನ್ಗೆ ಎಷ್ಟು ಕಷ್ಟಪಡಿ ನನ್ನೊಬ್ಬನಿಗೆ ಗೊತ್ತು. ಆಂತರಿಕವಾದ ವಿಷಯ. ನಾನು ನೀವು ಕೂತಾಗ ಮಾತಾಡ್ತೀವಿ, ಏನೋ 2 ಕೋಟಿ 10 ಕೋಟಿ 1000 ಕೋಟಿ ಏನೋ ಮಾತಾಡ್ತಾರೆ. ಅರ್ಥವಿಲ್ಲದ ಮಾತಾವೆಲ್ಲ ನಾವೇ. ಹಾಗೆ ಒಬ್ಬರ ಬಗ್ಗೆ ತಿಳಿದರೆ ನಾವು ನೋಡಿದ್ದೀವಿ. ನೀವು ನೋಡಿದ್ದೀರಾ 1000 ಕೋಟಿ ಇರೋದು? ನಾನು ನೋಡಿಲ್ಲ. ನಾವೆಲ್ಲ ಮಾತಾಡಬಾರ್ದು ಅದನ್ನು. ಅವನ ವ್ಯಕ್ತಿತ್ವವನ್ನು ಹಾಳು ಮಾಡ್ತಕ್ಕಂಥ ಮಾತಾಡಬಾರ್ದು. ಯಾರ ಮೇಲೂ ಮಾತಾಡಬಾರ್ದು. ವ್ಯಕ್ತಿತ್ವವನ್ನು ಹಾಳು ಮಾಡಬಾರ್ದು. ನಮ್ಮ ಕೆಲಸ ಸೃಷ್ಟಿ ನಾವು ಮಾಡಲಿಲ್ಲ, ಬ್ರಹ್ಮ ಮಾಡಿದ್ದಾನೆ. ಸೃಷ್ಟಿ ಮಾಡೋದು ಸಹಿಸ್ಕೋಬೇಕು. ನಾನು ಹೆಂಗೆ ಗೊತ್ತೇ, ನಮ್ಮ ತಂದೆ ಹೇಳ್ಕೊಟ್ಟಿರೋದು, ಯಾರು ಬೈದರೂ ಆಗಲಪ್ಪ ಒಳ್ಳೇದಾಗಲಿ ಅಂದ್ಬಿಡ್ತೀನಿ.
ನಾನು ಬೈಯಕ್ಕೆ ಹೋಗಲ್ಲ. ನನ್ನಿಂದ ಯಾರಿಗೂ ಮನಸ್ಸು ನೋವಾಗಬಾರ್ದು. ನಮ್ಮ ತಂದೆಯವ್ರು ಹೇಳ್ಕೊಟ್ಟು ಪಾಠ ಅದನ್ನು ನಾನು ಚೆನ್ನಾಗಿ ಅಭ್ಯಾಸ ಮಾಡಿದ್ದೀನಿ. ನನಗೆ ಏನಾದ್ರು ಬರಲಿ ಪರವಾಗಿಲ್ಲ, ನಾನು ಅನ್ನಲಿ ಮಾಡಲಿ ಏನಾದ್ರು ಒಂದು ಸುಮ್ಮನೆ ಇದ್ದು ಬಿಡ್ತೀನಿ. ಅವ್ರು ನಾನು ಬೈಯಕ್ಕೆ ಹೋಗಲ್ಲ. ನಮ್ಮ ತಂದೆ ಹೇಳ್ತಾರೆ, ಇಷ್ಟು ಪೂಜೆ ಪುನಸ್ಕಾರ ಮಾಡ್ತೀನಿ ನೀನು, ಅವನು ಬೈದು ನೀನು ಬೈದ್ರೆ ನೀನು ಉಪಾಸನೆ ಮಾಡಿ ಉಪಯೋಗ ಏನಾಯಿತು? ತಪಸ್ಸು ಎಲ್ಲಿಗೆ ಹೋಯ್ತು? ಎಲ್ಲ ನೀ ಮಾಡಿದ್ದೆಲ್ಲ ಬೈದಿದ್ದಕ್ಕೆ ಹೋಯ್ತು ಅಷ್ಟೇ. ಅದು ಮಾಡ್ಕೋಬೇಡ ನೀನು. ನಿನ್ನ ತಪಸ್ಸಿನಲ್ಲೇ ಇರಲಿ. ಯಾರು ನಿನ್ನ ಬೈದರೆ ನಿನಗೆ ಸಹನೆ ಇರಬೇಕು. ಯಾರು ಹೊಗಳಿದ್ರು ಕೂಡ ಗೌಪ್ಯವಾಗಿ ಇಟ್ಕೋಬೇಕು ಅಷ್ಟೇ. ಇದನ್ನು ಇಷ್ಟು ಹೇಳ್ಕೊಟ್ಟಿದ್ದಾರೆ, ಅಷ್ಟನ್ನು ಪರಿಪಾಲನೆ ಮಾಡ್ತೀನಿ. ಅಲ್ಲ, ನಿಮ್ಮನ್ನು ಆಲ್ಮೋಸ್ಟ್ ಎಲ್ಲ ರಾಜಕಾರಣ ಗುರು ಸ್ಥಾನದಲ್ಲೇ ನೋಡ್ತಾರೆ ಬಿಡಿ. ನಿಮ್ಮನ್ನು ಗುರು ಸ್ಥಾನದಲ್ಲೇ ಇಟ್ಟಿದ್ದಾರೆ, ಅದರಲ್ಲೇನಿಲ್ಲ. ಈಗ ನಾನು ಇನ್ನೊಂದು ಸೇಕ್ ಆಫ್ ಇಂಟ್ರೆಸ್ಟಲ್ಲಿ ಕೇಳ್ತಾ ಇದ್ದೀನಿ. ನೀವೀಗ ಡಿ ಕೆ ಶಿವಕುಮಾರ್ ಅವರು ಮಗ ಇದ್ದ ಹಾಗೆ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ ಅಂತ ಹೇಳ್ತಾ ಇದ್ರಿ. ಸಿದ್ದರಾಮಯ್ಯ ಅವರು ಈ ರೀತಿ ಎಲ್ಲ ವಿಪ್ಲವಗಳು ಆದ ನಂತರ ಯಾವಾಗಾದರೂ ಸಿದ್ದರಾಮಯ್ಯ ಅವರು ನೀವು ಭೇಟಿ ಆದ್ರಾ? ಇಲ್ಲ. ಈ ಬಗ್ಗೆ ಮಾತಾಡಿದ್ರಾ? ಇನ್ ಕೇಸ್ ಭೇಟಿ ಆದರೆ ಮಾತಾಡ್ತೀರಾ? ಇಲ್ಲ. ನನಗೆ ಏನಾಯ್ತು ಅಂತಂದರೆ 2006ರಲ್ಲಿ ನಮ್ಮ ಮನೆಗೆ ಬರೋರು. ನನ್ನ ದೊಡ್ಡ ಮೊಮ್ಮಗನ ಹುಟ್ಟಿದ ಬಗ್ಗೆ ಯಾರೂ ಬರೋಕ್ಕಾಗಲಿಲ್ಲ. ನನ್ನ ದೊಡ್ಡ ಮೊಮ್ಮಗನ ಆಶೀರ್ವಾದ ಮಾಡೋಗಿದ್ದಾರೆ. ಇವತ್ತು ನಮ್ಮ ಸಿದ್ದರಾಮಯ್ಯನ ಆಶೀರ್ವಾದವೋ ದೇವ ಕೃಪೆಯೋ ನಮ್ಮ ತಂದೆ ತಾಯಿ ಆಶೀರ್ವಾದ ಅಥವಾ ಎಲ್ಲ ಒಟ್ಟಿಗೆ ಸೇರಿದೆ ಅಂದ್ಕೊಳ್ಳಿ. ನಮ್ಮ ದೊಡ್ಡ ಮಗ ಅಂತೂ ನನ್ನ ದೊಡ್ಡ ಮೊಮ್ಮಗ ಸ್ಕಂದ ಅಂತ, ಪ್ರಣವ ಸ್ಕಂದ ಅಂತ ಹೇಳಿ. ನನ್ನ ಮಗಳು ಬುದ್ಧುವಂತೆ. ಸಿದ್ದರಾಮಯ್ಯವರು ಬಂದರು, ಆಗಿನ್ನೂ ಆಗ್ತಾನೆ ಹುಟ್ಟಿದ ಮಗು, ಮೊದಲು ಹುಟ್ಟಿದಪ್ಪ ಆಶೀರ್ವಾದ ಮಾಡಿದ್ರು. NPS ಸ್ಕೂಲಲ್ಲಿ ಓದ್ತಾನೆ, NPSಲ್ಲಿ ಓದ್ತಾನೆ. ಶಿವಕುಮಾರ್ ಸಾಯದಂದೇ ಓದ್ತಾ ಇರೋನು ಅಲ್ಲಿ ಸೇರ್ಕೊಂಡಿದ್ದಾನೆ, ಓದ್ತಾ ಇದ್ದಾನೆ. ಚೆನ್ನಾಗಿ ಓದ್ತಾನೆ, ವಿದ್ಯಾವಂತ. ಅವರ ಮಾವ ನಮ್ಮ ಮಗ ಇದ್ದಾನೆ ಶಂಕರ್ ಗುವ, ನನ್ನ ಮಗಳು ಡಾಕ್ಟ್ರು, ಮೇಘಲಾ ಡಾಕ್ಟ್ರು. ಅವರ ಮಾವಂದು ಅವ್ರ ತಾಯಿ ಹಾದಿ ಹಿಡ್ಕೊಂಡು ಹೋಗ್ತಾನೆ ಅಂತ ಗ್ಯಾರಂಟಿ ಹೇಳಬಲ್ಲೆ. 2006ಕ್ಕೆ ಮುಂಚೆ ನಮ್ಮ ಮನೆಗೆ ಬರೋರು, 2006ರಲ್ಲೂ ಬರೋರು. ಆಮೇಲೆ ಏನಾಯಿತು ಗೊತ್ತಿಲ್ಲ. ನಮ್ಮ ಮಗಳಿಗೆ ಮದುವೆ ಕರೆದೇ ಬರಲಿಲ್ಲ, ನಮ್ಮ ಮಗನ ಮದುವೆ ಕರೆದೇ ಬರಲಿಲ್ಲ. ಇನ್ನೊಬ್ಬಳು ಮಗಳನ್ನ ದತ್ತು ತೊಗೊಂಡಿದ್ದೆ, ಅವಳು ಮದುವೆ ಕರೆದೆ, ಅಲ್ಲಿಗೂ ಬರಲಿಲ್ಲ. ಬರ್ತೀನಿ ಅಂತ ಹೇಳಿದ್ರು, 11 ಗಂಟೆ ಬರೋದನ್ನು ಕಾದಿದ್ದೆ, ಬರಲಿಲ್ಲ. ಏನು ಕೊಪ್ಪು ನಂಗೆ ಗೊತ್ತಿಲ್ಲ. ಎಲ್ಲರೂ ಇಲ್ಲಿ ಚೆನ್ನಾಗಿರಲಿ ಅಷ್ಟೇ. ಅವರು ನನ್ನ ಸಂಪರ್ಕದಲ್ಲಿ ಇಲ್ಲ. ಅವರು ನನ್ನ ಮನೆ ಕೂಡ ಕರೆಯೋಕ್ಕೆ ಹೋಗಿದ್ದೆ ಅವ್ರನ್ನ, ನಮ್ಮ ಮಕ್ಕಳು ಮುಂಜಿಗೆ ಲಾಸ್ಟ್ ಇಯರ್. ಆಗಲೂ ಬರ್ತೀನಿ ಅಂತ ಹೇಳಿದ್ರು, ನಮಗೇನು ಅವಮಾನ ಮಾಡಲಿಲ್ಲ. ಬರ್ತೀನಿ ಬರಲಿಲ್ಲ ಅವರು. ಯಾಕೆ ಬರಲೋ ಗೊತ್ತಿಲ್ಲ, ಮನಸ್ಸಲ್ಲಿ ಇರ್ಬೋದು. ನಾವು ಶಿವಕುಮಾರ್ ಹತ್ರ ಇದ್ದೀವಿ ಅಂತ ಹೇಳಿ ಯಾರವೇ ಅದೇನಾರು ಒಂದು ಸಬ್ಜೆಕ್ಟ್ ಇದ್ದರೆ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಅಲ್ಲಿ ಎಲ್ಲರೂ ಇರಲಿ, ನಾಡಿನ ಮುಖ್ಯಮಂತ್ರಿಗಳು ಚೆನ್ನಾಗಿರಲಿ ಅಷ್ಟೇ. ಹೊಸ ವರ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಹೇಗಿದೆ? ಈಗ ನೋಡಿ ಏನಾಗಿದೆ ಅಂತಂದರೆ, ಅವರು ಅನುರಾಧ ನಕ್ಷತ್ರ ಅಂತ ಹೇಳ್ತಾರೆ, ಮೋದಿ ಇದು ಅವ್ರದ್ದು ಅನುರಾಧ ನಕ್ಷತ್ರ ಅಂತ ಹೇಳ್ತಾರೆ. ಅನುರಾಧ ನಕ್ಷತ್ರ ತಗೊಂಡ್ರೆ ನಿಮಗೆ ವೃಶ್ಚಿಕ ರಾಶಿ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ, ಪಂಚಮದಲ್ಲಿ ಶನಿ ಇದ್ದಾನೆ. ಪಂಚಮ ಶನಿ ನಾಡು ದೇಶ ಬಿಟ್ಟು ಓಡಿಸ್ತಾನೆ ಅಂತ ಹೇಳ್ತಾರೆ. ಕೊಟ್ಟ ಸ್ಥಾನಮಾನವನ್ನು ಕಿತ್ಕೊಂಡ್ಬಿಡ್ತಾನೆ ಅಂತ ಹೇಳ್ತಾರೆ. ನಾನು ಕೂತರು ಅಷ್ಟೇ, ನೀವು ಕೂತರು ಅಷ್ಟೇ, ಸಿದ್ದರಾಮಯ್ಯ ಕೂತರು ಅಷ್ಟೇ. ಪಂಚಮ ಶನಿ ಬಂದಾಗ ಆ ಸ್ಥಾನವನ್ನು ಬಿಡುಗಡೆ ಮಾಡಿಬಿಡ್ತಾನೆ ಅಂತ ಹೇಳ್ತಾನೆ. 2020 ನಿಜವಾಗಿದ್ರೆ ಸ್ಥಾನ ಬಿಡುಗಡೆ ಆಗುತ್ತೆ. 2026ರಲ್ಲಿ ಖಂಡಿತ ಬಿಡುಗಡೆ ಆಗುತ್ತೆ. ಅವರು ಹೋಗಬೇಕು ನನ್ನೇನು ಆಸೆ ಇಲ್ಲ, ನನ್ನ ಪ್ರಾರ್ಥನೆನೂ ಇಲ್ಲ. ನೀವು ಗ್ರಹಗತಿ ಹೇಳ್ತಾ ಇದ್ದೀರಿ ಬಿಡಿ. ಅಷ್ಟೇ, ಗ್ರಹಗತಿ ಮಾತ್ರ ಹೇಳ್ತೀರಿ ಅಷ್ಟೇ. ಸೊ ಹಾಗಿದ್ರೆ 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿಯುವ ಸಂಭವ ಇಲ್ಲ.